ನಿನ್ನೆ ದಿನ ನಾವು ಟಿ ಇ ಟಿ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬಂದಿರ್ತವೆ ಅಂತ ಹೇಳಿ ನಿನ್ನೆಯಿಂದ ಪ್ರಾರಂಭ ಮಾಡಿದ್ದೀವಿ. ಗದ್ಯ ಭಾಗದ ಮೇಲೆ ಯಾವ ರೀತಿ ಎಲ್ಲ ಪ್ರಶ್ನೆಗಳನ್ನು ಪ್ಯಾಸೇಜ್ಗಳ ಮೇಲೆ ತೆಗಿತಾರೆ, ಅದರಲ್ಲಿ ಸಂಧಿ ಸಮಾಸಗಳು ಮತ್ತು ವ್ಯಾಕರಣಾಂಶಗಳು ಏನೆಲ್ಲ ಬರುತ್ತೆ ಅನ್ನೋದನ್ನು ನೋಡಿದ್ದೀವಿ. ಮತ್ತು ಪ್ಯಾಸೇಜನ್ನು ಓದೋದಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಓದಿ ಯಾವ ರೀತಿ ಪ್ಯಾಸೇಜ್ನಲ್ಲಿ ಉತ್ತರಗಳನ್ನು ಕಂಡುಕೊಳ್ಬೇಕು ಅನ್ನೋದನ್ನು ನಿನ್ನೆ ಕ್ಲಾಸ್ನಲ್ಲಿ ನಾವು ನೋಡಿದ್ವಿ ಸ್ನೇಹಿತರೆ. ಇದು ಮುಂದಿನ ಭಾಗ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅತಿ ಕಡಿಮೆ ಸಮಯದ ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಕಳಿಸ್ತಾ ಇದ್ದೀನಿ. ಇವತ್ತು ಪದ್ಯ ಭಾಗದ ಮೇಲೆ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ತೆಗಿತಾರೆ ಅನ್ನೋದನ್ನು ಡೀಟೇಲಿ ನಾವು ನೋಡೋಣ. ಪ್ರಶ್ನೆ 8ರವರೆಗೂ ನಿಮಗೆ ಗದ್ಯ ಭಾಗದ ಮೇಲೆ ಪ್ರಶ್ನೆಗಳಿರ್ತವೆ. ಪ್ರಶ್ನೆ 9ರಿಂದ 15ವರೆಗೂ ನಿಮಗೆ ಪದ್ಯ ಭಾಗದ ಮೇಲೆ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಅದರಲ್ಲಿ ವ್ಯಾಕರಣಾಂಶಗಳಿಂದ ಆ ಪ್ರಶ್ನೆಗಳು ನಿಮಗೆ ಕೂಡಿರ್ತವೆ. ಸೂಚನೆ: ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15ರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿ ನಿಮಗೆ ಒಂದು ಪದ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದು ರಾಮಾಯಣದ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ತರಹದ ಯಾವುದೇ ಒಂದು ಪದ್ಯವನ್ನು ನಿಮಗೆ ಅವರು ಕೊಡ್ಬೋದು. ನೇರವಾಗಿಯೇ ಪ್ರಶ್ನೆಗಳನ್ನು ಎತ್ತಬೇಕಂತ ಏನೂ ಇಲ್ಲ. ಅವರು ಯಾವ ರೀತಿಯಾದರೂ ಪ್ರಶ್ನೆಯನ್ನು ನಿಮಗೆ ಈ ಪದ್ಯದ ಮೇಲೆ ಕೇಳಬಹುದು. ಈ ಪದ್ಯದ ಒಳ ಅರ್ಥವನ್ನು ನಿಮಗೆ ಅರ್ಥ ಮಾಡಿಕೊಂಡ್ರೆ ಆ ಪ್ರಶ್ನೆಗಳಿಗೆ ನೀವು ಸರಳವಾಗಿ ಉತ್ತರಿಸ್ಬೋದು. ನೋಡಿ, ಮೊದಲು ಪದ್ಯ ಓದೋಕ್ಕಿಂತ ಮೊದಲು ನೀವು ಪ್ರಶ್ನೆಗಳನ್ನು ಓದ್ಕೋಬೇಕು. ಯಾಕಂದರೆ ನೇರವಾಗಿ ಪದ್ಯ ಓದ್ತಾ ಹೋಗ್ಬಿಟ್ರೆ ನಿಮಗೆ ಪದ್ಯ ಅರ್ಥ ಆಗೋದು ಕಷ್ಟ ಆಗುತ್ತೆ. ಮೊದಲು ಪ್ರಶ್ನೆಗಳನ್ನು ಓದಿ ಆಮೇಲೆ ಪದ್ಯಕ್ಕೆ ಬರೋದರಿಂದ ನೀವು ಸುಲಭವಾಗಿ ಉತ್ತರಿಸ್ಬೋದು. 7 ಪ್ರಶ್ನೆಗಳಿರುತ್ತವೆ ನೋಡಿ. 9ನೇ ಪ್ರಶ್ನೆ: ಈ ಪದ್ಯದಲ್ಲಿ ಬಂದಿರುವ ಮೂಲೋಕದೊಡೆಯ ಅಂತೇಳಿ ಕೇಳಿದ್ದಾರೆ. ಮೂಲೋಕದೊಡೆಯ ಯಾರು ಅಂತೇಳಿ ಕೇಳಿದ್ದಾರೆ. ನಿಮಗೆ ಅದನ್ನು ಆ ಪದ್ಯವನ್ನು ಓದ್ತಾ ಹೋದಾಗೆ ಗೊತ್ತಾಗುತ್ತೆ ಮೂಲೋಕದೊಡೆಯ ಯಾರು ಅಂತೇಳಿ. ಈ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ. ಈಗ ಮೊದಲು ಒಂದು ರೌಂಡ್ ಪ್ರಶ್ನೆಗಳನ್ನು ಓದಿ ನಂತರ ನೀವು ಪದ್ಯವನ್ನು ಓದಬೇಕು. 10ನೇ ಪ್ರಶ್ನೆ: ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು. ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಇಲ್ಲಿ ಮುಳುಗಿತು ಅಂತ ಹೇಳಿದೆ. ಇದು ಸೀತಾಮಣಿಯ ಮಾಂಗಲ್ಯ ಮಾಲೆಯಲ್ಲಿ ಅಂತ ಹೇಳಿದೆ ಉತ್ತರ. 11ನೇ ಪ್ರಶ್ನೆ: ಕೌಶಲ್ಯೆಯ ಬಿಸಿ ಉಸಿರು ಜಾರಿ ಇಲ್ಲಿ ಬಿತ್ತು ಅಂತ ಹೇಳಿದೆ. ಪ್ರಶ್ನೆಯನ್ನು ಸರಿಯಾಗಿ ಓದ್ಕೊಳ್ಬೇಕು. ಕೌಶಲ್ಯೆಯ ಬಿಸಿ ಉಸಿರು ಜಾರಿ ಇಲ್ಲಿ ಬಿತ್ತು. ಜಾನಕಿಯ ಮುಖದ ಮೇಲೆ ಅಂತ ಹೇಳಿದೆ. 12ನೇ ಪ್ರಶ್ನೆ: ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು ಇವಳು. ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು ಇವಳು. ಅಗ್ನಿಕುಂಡದಲ್ಲಿ ನೆರೆಮಿಂದು. ಇಂಥ ಪ್ರಶ್ನೆಗಳಿಗೆಲ್ಲ ನೀವು ನೇರವಾಗಿ ಉತ್ತರಿಸ್ಬೋದು. ನಿಮಗೆ ಗೊತ್ತಿರ್ಬೋದು, ರಾಮಾಯಣದಲ್ಲಿ ಅಗ್ನಿ ಪ್ರವೇಶವನ್ನು ಮಾಡ್ತಾರೆ ಯಾರಪ್ಪ ಅಂದರೆ ಸೀತೆ ಅಂತ ಹೇಳಿ. ಇಂಥ ಪ್ರಶ್ನೆಗಳನ್ನು ನೀವು ನೇರವಾಗಿ ಉತ್ತರಿಸ್ಬೋದು. ರಾಮಾಯಣ ಗೊತ್ತಿರೋರು ಅಥವಾ ನಿಮಗೆ ರಾಮಾಯಣ ಹಿಂದೆ ಕಲ್ತಿದ್ರೆ ಅಂದರೆ ಈ ಥರದ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರಿಸ್ತೀರಿ. ಇದಕ್ಕೆ ಸಮಯ ವ್ಯರ್ಥ ಮಾಡೋದಿಲ್ಲ ನೀವು. 13ನೇ ಪ್ರಶ್ನೆ: ಕೌಶಲ್ಯೆಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಹರಿಸಿದಳು ಅಂತ ಹೇಳಿದೆ. ಕೌಶಲ್ಯೆಯು ಶ್ರೀರಾಮಚಂದ್ರನಿಗೆ ಯಾವ ರೀತಿ ಹರಿಸಿದಳು ಅಂತೇಳಿ ನೀವು ಅಲ್ಲಿ ಪದ್ಯದಲ್ಲಿ ನೀವು ನೋಡ್ತೀರಿ. ಕಾಡ ಮರೆಯಿರಿ ಇನ್ನು ರಾಜ್ಯವಾಡಿರಿ ನನ್ನ ಮುದಿಗನ್ನ ತುಂಬಿ ಅಂತ ಹೇಳಿ ಕೌಶಲ್ಯೆಯು ಶ್ರೀರಾಮಚಂದ್ರನಿಗೆ ಹರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. 14ನೇ ಪ್ರಶ್ನೆ: ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ಅಂತೇಳಿ ಬಂದಿದೆ. ಇಲ್ಲಿ ಸಮಾಸ ಬಂದಿದೆ ನೋಡಿ. ಗದ್ಯ ಭಾಗದಲ್ಲಿ ನಿಮಗೆ ಸಂಧಿಯನ್ನು ಕೇಳಿದ್ರು, ಇಲ್ಲಿ ಪದ್ಯ ಭಾಗದಲ್ಲಿ ಸಮಾಸ ಕೇಳಿರ್ತಾರೆ. ಅಲ್ಲಿ ಸಮಾಸ ಕೇಳಿದರೆ ಇಲ್ಲಿ ಸಂಧಿಯನ್ನು ಕೇಳ್ತಾರೆ. ಈ ರೀತಿ ನೀವು ಎರಡಕ್ಕೂ ತಯಾರಾಗಿರಬೇಕು. ಇಲ್ಲಿ ಪ್ರಶ್ನೆಗಳಿಗೆ ಯಾವುದೇ ರೀತಿ ಪ್ರಶ್ನೆಗಳು ಬಂದರು ಇಲ್ಲಿ ನೋಡಿ 15ರವರೆಗೂ ಕೊನೆಯ ಪ್ರಶ್ನೆ ಇರುತ್ತೆ. 15 ಪ್ರಶ್ನೆಗಳು ಮಾತ್ರ ಗದ್ಯ ಮತ್ತು ಪದ್ಯ ಭಾಗದಿಂದ ಮತ್ತು ವ್ಯಾಕರಣಾಂಶಗಳಲ್ಲಿ ಬಂದಿರ್ತವೆ. ಇಲ್ಲಿ ನೋಡಿ 15ನೇ ಪ್ರಶ್ನೆ: ನಗು ನಗುತ್ತಾ
ಈ ಪದದಲ್ಲಿರುವ ವ್ಯಾಕರಣಾಂಶ ಯಾವುದು ಅಂತೇಳಿ ಕೇಳ್ಯಾರ. ನಗು ನಗುತ್ತಾ ನೋಡಿದ್ವಿ ನಿನ್ನೆ. ನಗು ನಗುತ್ತಾ ಅಂದರೆ ಇಲ್ಲಿ 2 ಬಾರಿ ಉಕ್ತಿಯಾಗಿದೆ. ನಗುತ್ತಾ ನಗುತ್ತಾ ಅಂತೇಳಿ ಇದನ್ನು ಬಿಡಿಸ್ಬೋದು. ಇದಕ್ಕಿಂತ ಭಿನ್ನವಾಗಿ ಇನ್ನೂ ನಟ್ಟ ನಡುವೆ ಅಂತೇಳಿ ಬರುತ್ತೆ. ನಡುವೆ ಇವೆಲ್ಲ ದಿರುಕ್ತಿ ಬರ್ತವೆ. ಮತ್ತು ಜುಳು ಜುಳು, ರಪ ರಪ, ಪಟ ಪಟ ಈ ಥರ ಬಂದರೆ ಇವಕ್ಕೆ ಅರ್ಥ ಇರೋದಿಲ್ಲ. ಕೇವಲ ಶಬ್ದ ಅನುಕರಣೆ ಮೂಲಕ ಬಂದಿರ್ತವೆ. ಅರ್ಥ ಇರುವಂಥವು ದಿರುಕ್ತಿ ಆಗ್ತವೆ 2 ಬಾರಿ ಉಕ್ತಿಯಾಗಿದ್ದರೆ. ಅರ್ಥ ಇರಲಾರ್ದೇ ಇದ್ದದ್ದು ಅನುಕರಣವ್ಯಯಗಳಾಗ್ತವೆ ಅನ್ನೋದನ್ನು ನಾವು ಇಲ್ಲಿ 15ನೇ ಪ್ರಶ್ನೆ ಮೂಲಕ ನೋಡಬಹುದು. ಇದಕ್ಕಿಂತ ಮುಂಚೆ ಇದು 15 ಪ್ರಶ್ನೆಗಳು ಓದಿ ಆದ ನಂತರ ನೀವು ಏನು ಮಾಡಬೇಕಂದ್ರೆ ಮತ್ತೆ ಪದ್ಯವನ್ನು ಒಂದು ಬಾರಿ ಓದಿ ಆಮೇಲೆ ನೀವು ಏನು ಮಾಡಬೇಕು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡಬೇಕು. ರಾವಣನ ಕೊಂದು ಸೀತೆಯನ್ನು ತಂದು ನಗು ನಗುತ್ತಾ ತಾಯಿಗೆರಗಿದ ರಾಮಚಂದ್ರ. ಕೋದಂಡದಂತೆ ಬಾಗಿದನು ಕೈ ಮುಗಿದಾಗ ಉಂಗುರದ ಮಾಣಿಕ್ಯ ಕಿರಣ ಮುಳುಗಿತು ಲೋಕಮಾತೆ ಸೀತಾಮಣಿಯ ಮಾಂಗಲ್ಯ ಮಾಲೆಯೊಳಗೆ. ಕೌಶಲ್ಯ ಹರಿಸಿದಳು ತನ್ನ ಕರುಳಿನ ಮುಗುಳ ನೀರ ನೊಳೆ ಕಣ್ಣಿನೊಳಗೆ. ಕಾಡ ಮರೆಯಿರಿ ಇನ್ನು ರಾಜ್ಯವಾಡಿರಿ ನನ್ನ ಮುದಿಗನ್ನ ತುಂಬಿ ಬನ್ನಿ. ನೋಡಿರ್ಬೋದು ನೀವಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಕೌಶಲ್ಯ ಯಾವ ರೀತಿ ಮಗನಿಗೆ ಹರಿಸಿದಳು ಅಂತ ಹೇಳಿ ಇಲ್ಲಿ ಕಾಡ ಮರೆಯಿರಿ ಇನ್ನು ರಾಜ್ಯವಾಳಿರಿ ನನ್ನ ಮುದಿಗನ್ನ ತುಂಬಿ. ಅಂದರೆ ಒಂದು ಬಾರಿ ಪ್ರಶ್ನೆಯನ್ನು ಓದಿಬಿಟ್ರೆ ನಿಮಗೆ ಅಲ್ಲಿ ಉತ್ತರ ಸಿಕ್ಬಿಡುತ್ತೆ. ಇಲ್ಲಿದೆ ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರ ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಮೂಲೋಕದೊಡೆಯ ಶ್ರೀರಾಮಚಂದ್ರನ ವರಸಿ ಕಾಡಿನಲ್ಲಿ ಕೂಡಿ ತಿರುಗಿ. ಮೂಲೋಕದೊಡೆಯ ಅಂತೇಳಿ ಯಾರಿಗೆ ಕರೀತೀವಿ ಅಂತ ಮೊದಲನೇ ಪ್ರಶ್ನೆಯೇ ಇದೆ. ಮೂಲೋಕದೊಡೆಯ ಯಾರು? ಶ್ರೀರಾಮಚಂದ್ರ ಅಂತೇಳಿ ಮೊದಲ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಭೂಲೋಕದೊಳಗೆಲ್ಲ ದುಃಖಗಳನ್ನು ಅನುಭವಿಸಿ ಎರಡಲ್ಲ ಎಂದು ಎನಿಸಿ ರಣಭೂಮಿಯಲ್ಲಿ ರಕ್ತ ನದಿಯೊಳಗೆ ತಂದು ರುದ್ರನಿಗೆ ಹಬ್ಬ ಉಣಿಸಿ. ಪತಿಭಕ್ತಿ ಇಂದಾಗ್ನಿ ಕುಂಡದಲ್ಲಿ ನೆರೆಮಿಂದು ಬಂದವಳ ಸೊಸೆಯ ಹರಸಿ. ಯಾರಪ್ಪ ಸೊಸೆಯಲ್ಲಿ? ಸೀತೆ. ಯಾರಿಗೆ? ಕೌಸಲ್ಯ ಕಣ್ತುಂಬಿ ನೋಡಿದಳು ಬಿಸಿ ಉಸಿರು ಬೀಸಿತ್ತು ಜಾನಕಿಯ ಮುಖದ ಮೇಲೆ ಅಂದು ಗಂಗಾ ನದಿಯ ನೀರ ಮುತ್ತುಗಳೆಲ್ಲ. ಇಲ್ಲಿ ಜಾನಕಿ ಅಂತ ಕೊಟ್ಟಿದ್ದಾರೆ. ಜಾನಕಿ, ಸೀತೆ, ಭೂಮಿ ಜಾತೆ ಅಂತೇಳಿ ಕರೀತಾರೆ ಅವಳಿಗೆ. ಸಾಕಷ್ಟು ಪರ್ಯಾಯ ಹೆಸರುಗಳು ಸೀತಾಮಾತೆ ಅವರಿಗಿದೆ. ಹಾಗಾದರೆ ಅಗ್ನಿಕುಂಡದಲ್ಲಿ ಬೆಂದವರು ಯಾರಪ್ಪ ಅಂದರೆ ಸೀತಾಮಾತೆ ಅಥವಾ ಜಾನಕಿ. ಅಲ್ಲಿ ಪ್ರಶ್ನೆಗೆ ಉತ್ತರ ಇದೆ. ಗಂಗಾ ನದಿಯ ನೀರು ಮುತ್ತುಗಳೆಲ್ಲ ಕೆನ್ನೆಯ ಸೋಕಿದಂತಾದುದಾಗ ತವರೂರು ತಾಯ್ತಂದೆ ತಾಯಡಿಗೆ ತನಗಿಲ್ಲ. ದೊರೆಮಗಳು ದೊರೆಯ ಮಡದಿ ಅತ್ತೆ ಮಾವಂದಿರನು ಸುತ್ತು ಸೇವಿಸಲಿಲ್ಲ ತುದಿಗಾಲನೊತ್ತಲಿಲ್ಲ. ಕೈ ಹಿಡಿದ ಗಂಡನಿಗೆ ವನವಾಸ ಭೋಗ ತಾನು ಹುಟ್ಟಿದು ನಾರಸೀರೆ ಅಂತೇಳಿದೆ. ನೋಡ್ರಿ, ಪದ್ಯದಲ್ಲಿ ಮೂಲೋಕದೊಡೆಯ ಯಾರು? ಶ್ರೀರಾಮಚಂದ್ರ. ನೀವು ಆಗಲೇ ಪದ್ಯದಲ್ಲಿ ನೋಡಿದರೆ ಮೂಲೋಕದೊಡೆಯ. ಉಂಗುರದ ಮಾಣಿಕ್ಯ ಕಿರಣ ಮೂಡಿ ಎಲ್ಲಿ ಮುಳುಗಿತು? ಸೀತಾಮಣಿಯ ಮಾಂಗಲ್ಯದಲ್ಲಿ ಅಂತೇಳಿ ಆ ಪದ್ಯದ ಭಾಗದಲ್ಲಿ ನೀವು ಗುರ್ತು ಮಾಡ್ಕೊಳ್ಬೇಕು. ಎಲ್ಲಿ ನೋಡಿಲ್ಲಿ ಸೀತಾಮಣಿಯ ಮಾಂಗಲ್ಯದಲ್ಲಿ ಅಂತೇಳಿ. ಇಲ್ಲಿದೆ ನೋಡಿ. ಕೈ ಮುಗಿದು ಉಂಗಿರದ ಮಾಣಿಕ್ಯ ಮೂಡಿ ಮುಳುಗಿತು ಲೋಕಮಾತೆ ಸೀತಾಮಣಿ ಮಾಂಗಲ್ಯದೊಳಗೆ. ಕೌಶಲ್ಯ ಹರಿಸಿದಳು. ಸೀತಾಮಣಿ ಮಾಂಗಲ್ಯದೊಳಗೆ ಮುಳುಗಿತು ಅಂತೇಳಿದಲ್ಲ ಇದು. ಅಗ್ನಿಕುಂಡದಲ್ಲಿ ಕೌಶಲ್ಯ ಬಿಸಿ ಉಸಿರು ಜಾರಿ ಎಲ್ಲಿ ಬಿತ್ತು ಅಂತೇಳಿ ಕೇಳಿದ್ದಾರೆ. ಕೌಶಲ್ಯ ಬಿಸಿ ಉಸಿರು ಜಾರಿ ಜಾನಕಿಯ ಮುಖದ ಮೇಲೆ ಬಿತ್ತು ಅಂತ ಹೇಳಿ
ನೀವು ನೋಡಬಹುದು. ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು ಇವಳು. ಯಾರಪ್ಪ ಅಗ್ನಿಕುಂಡದಲ್ಲಿ ನೆರೆಮಿಂದು ಬಂದವಳು? ಸೀತೆ ಅಥವಾ ಜಾನಕಿ, ಭೂಜಾತೆ, ಭೂಮಿಜಾತೆ ಅಂತೇಳಿ ನಾ ಆಗಲೇ ಹೇಳಿದ್ನಲ್ಲ ಅದರಲ್ಲಿ. ಕೌಶಲ್ಯೆಯು ಶ್ರೀರಾಮಚಂದ್ರ ಮತ್ತು ಸೀತೆಗೆ ಹೀಗೆಂದು ಹರಿಸಿದಳು. ಏನಂತ ಹರಿಸಿದಳು? ಕಾಡ ಮೆರೆಯಿರಿ, ಇನ್ನು ರಾಜ್ಯವಾಳಿರಿ, ನನ್ನ ಮುದಿಗನ್ನ ತುಂಬಿ ಅಂತ ಹೇಳಿ ಹರಿಸ್ತಾಳೆ ತಾಯಿ. ಎಲ್ಲಿದೆ ಅಂದರೆ ಇಲ್ಲಿದೆ ನೋಡಿ. ಕಾಡ ಮರೆಯಿರಿ, ಇನ್ನು ರಾಜ್ಯವಾಳಿರಿ, ನನ್ನ ಮುದಿಗನ್ನ ತುಂಬಿ ಅಂತ ಹೇಳಿ ತಾಯಿ ಮಕ್ಕಳಿಗೆ ಹರಿಸಿರುವುದನ್ನು ನಾವು ನೋಡ್ತೀವಿ. ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ. ಲವಕುಶರು ನೋಡಿ, ಈ ಲವಕುಶರು ಅಂತಕ್ಕಂಥದ್ರಲ್ಲಿ ಎರಡು ದ್ವಂದ್ವ ಸಮಾಸ. ಇದಕ್ಕೆ ದ್ವಂದ್ವ ಸಮಾಸ ಅಂತೇಳಿ ನಾವು ಕರಿತೀವಿ. ದ್ವಂದ್ವ ಅರ್ಥಗಳಿಂದ ಕೂಡಿದೆ. ಲವರು ಮತ್ತು ಕುಶರು, ಲವಕುಶರು. ರಾಮ ಲಕ್ಷ್ಮಣರು, ರಾಮ ಮತ್ತು ಲಕ್ಷ್ಮಣರು, ರಾಮ ಲಕ್ಷ್ಮಣರು. ಈ ರೀತಿ ನಾವು ಏನಂತೇಳಿ ಕರಿತೀವಿ? ಇವುಗಳಿಗೆ ದ್ವಂದ್ವ ಸಮಾಸ ಅಂತೇಳಿ ಕರಿತೀವಿ. ದ್ವಂದ್ವ ಎರಡು. ಇಲ್ಲಿ ದ್ವಿಗು ಸಮಾಸ, ಇವು ದಿಕ್ಕುಗಳನ್ನು ಸೂಚಿಸ್ತಕ್ಕಂಥದ್ದು. ದಿಗ್ವಾಚಕ ದಿಕ್ಕುಗಳನ್ನು ಸೂಚಿಸ್ತಕ್ಕಂಥ ದ್ವಿಗು ಸಮಾಸ. ತತ್ಪುರುಷ ಕರ್ಮಧಾರೆ ಸಮಾಸ. ಇವುಗಳನ್ನು ನಾವು ಮುಂದಿನ ಕ್ಲಾಸ್ಗಳಲ್ಲಿ ಸಮಾಸಗಳನ್ನು ಹೇಳ್ಬೇಕಾದ್ರೆ ನೋಡೋಣ. ನಗು ನಗುತ್ತಾ, ಈಗಾಗಲೇ ಹೇಳಿದ್ದೀನಿ ನಗು ನಗುತ್ತಾ ಇದ್ರ ಬಗ್ಗೆ. ಮುಂದೆ ಬರ್ತಕ್ಕಂಥದ್ದು ಈ 15ನೇ ಪ್ರಶ್ನೆವರೆಗೂ ನಿಮಗೆ ಒಟ್ಟು 15ನೇ ಪ್ರಶ್ನೆವರೆಗೂ ಈ ಪದ್ಯ ಭಾಗದ ಮೇಲೆ 15ನೇ ಪ್ರಶ್ನೆವರೆಗೂ ಪದ್ಯ ಭಾಗದ ಮೇಲೆ ಪ್ರಶ್ನೆಗಳು ಬಂದಿರುತ್ತವೆ. ಲವಕುಶರು ಈ ಪದದಲ್ಲಿ ಆಗಿರುವ ಸಮಾಸ ಅಂತೇಳಿದೆ. ಇಲ್ಲಿ ಇದು ದ್ವಂದ್ವ ಸಮಾಸ. ಈ ದ್ವಿಗು ಸಮಾಸ ಇಲ್ಲಿ ದಿಕ್ವಾಚಕವಾಗಿರುವುದಿಲ್ಲ, ಸಂಖ್ಯಾವಾಚಕವಾಗಿರುತ್ತದೆ. ಪೂರ್ವಪದ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದ ನಾಮಪದವಿದ್ದರೆ ನಾವು ಇದನ್ನು ಏನಂತೇಳಿ ಕರಿತೀವಿ ಅಂದರೆ ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ದ್ವಿಗು ಸಮಾಸಕ್ಕೆ ಉದಾಹರಣೆಗಳು: ಮೂವಟ್ಟೆಗಳು, ಮೂರು ಅಧಿಕ ಬಟ್ಟೆಗಳು, ಎರಡು ಪ್ಲಸ್ ಕೆಲ, ಇಕ್ಕೆಲ, ಇತ್ತಂಡ, ಎರಡು ಪ್ಲಸ್ ತಂಡ, ಒಂದು ಕಟ್ಟು ಅಥವಾ ಒಗ್ಗಟ್ಟು. ಈ ರೀತಿ ಉದಾಹರಣೆಗಳನ್ನು ನಾವು ದ್ವಿಗು ಸಮಾಸದಲ್ಲಿ ನೋಡ್ತೀವಿ. ಈ ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿ ನಾವು ಮುಂದಿನ ಕ್ಲಾಸ್ಗಳಲ್ಲಿ ನೋಡ್ತೀವಿ. ಇದು ಪೂರ್ವಪದ ತೃತೀಯ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರ್ತದೆ. ತೃತೀಯದಿಂದ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿರುತ್ತದೆ ಪೂರ್ವಪದ ತತ್ಪುರುಷ ಸಮಾಸದಲ್ಲಿ. ಉದಾಹರಣೆಗಳಿಗೆ ಇಲ್ಲಿ ಬಾಯಿ ಜಗಳ, ಭೂತಬಲಿ, ಸತಿವಿಯೋಗ, ರಾಜಪುತ್ರಿ, ರಣಸೂರ. ಈ ರೀತಿಯ ತತ್ಪುರುಷ ಸಮಾಸದ ಉದಾಹರಣೆಗಳು. ಸಮಾಸಗಳನ್ನು ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಮತ್ತೆ ಯಾವ ರೀತಿ ಪ್ರಶ್ನೆಗಳು ಬಂದಿರುತ್ತವೆ ಈ ಕೆಳಗೆ ನೋಡೋಣ. ಪ್ರಶ್ನೆ ಸಂಖ್ಯೆ 16ರಿಂದ 30ರವರೆಗೆ ನಿಮಗೆ ಬೋಧನಾ ವಿಧಾನದ ಮೇಲೆ ಪ್ರಶ್ನೆಗಳು ಬಂದಿರುತ್ತವೆ. ಒಟ್ಟು 11 ಪ್ರಶ್ನೆಗಳು ನಿಮಗೆ ಬೋಧನಾ ವಿಧಾನದ ಮೇಲೆ ಬಂದಿರುತ್ತವೆ. LSRW ಪಠ್ಯಕ್ರಮ ಅಂದರೆ ಕರಿಕ್ಯುಲಮ್ ಮೇಲೆ, ಮತ್ತು ಪಠ್ಯೇತರ ಚಟುವಟಿಕೆಗಳ ಮೇಲೆ, ಮತ್ತು ವಿದ್ಯಾರ್ಥಿಗಳ ಈ ಗ್ರಹಿಕಾ ಸಾಮರ್ಥ್ಯದ ಮೇಲೆ, ಈ ರೀತಿ ಎಲ್ಲ ನಿಮಗೆ ಒಟ್ಟು 11 ಪ್ರಶ್ನೆಗಳು ಬಂದಿರುತ್ತವೆ. ಉಳಿದ 4 ಪ್ರಶ್ನೆಗಳು ವ್ಯಾಕರಣ ಅಂಶಗಳ ಮೇಲೆ, ಛಂದಸ್ಸು, ವ್ಯಾಕರಣಕಾರರು, ಈ ರೀತಿಯ ಗ್ರಂಥ ಅಥವಾ ಒಂದು ವ್ಯಾಖ್ಯೆಯನ್ನು ಕೊಟ್ಟು ಆ ವ್ಯಾಖ್ಯೆಯನ್ನು ಯಾವ ವ್ಯಾಕರಣ ವೈಯಾಕರಣಿ ಹೇಳಿದ ಅಂತೇಳಿ ನಿಮಗೆ ಕೇಳಬಹುದು. ನೋಡಿ, ಇಲ್ಲಿ ಬೋಧನಾ ವಿಧಾನದ ಮೇಲೆ ಪ್ರಶ್ನೆಗಳು ಬಂದಿವೆ. LSRW ಅಂತ ಏನು ಹೇಳ್ತೀವಿ ಅದರ ಮೇಲೇ ಮೊದಲ ಪ್ರಶ್ನೆ ಇದೆ ನೋಡಿ. ಈ ಕೆಳಗಿನವುಗಳಲ್ಲಿ ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ಇದಾಗಿದೆ.
ಬರವಣಿಗೆಗೆ ಸಂಬಂಧಿಸಿದ ಕೌಶಲ್ಯ ರೈಟಿಂಗ್ LSRW ಕೊನೆಯದು ಬರೋದೇ ರೈಟಿಂಗ್. LSRWನಲ್ಲಿ ಉತ್ತಮ ಶೈಲಿಯ ಬರೆಯುವ ಕೌಶಲ್ಯ ಅಂತೇಳಿ ಈ ಪ್ರಶ್ನೆಗೆ ಉತ್ತರ ಇದೆ. LSRW ಮೇಲೆ ಮೊದಲ ಪ್ರಶ್ನೆ 16ನೇ ಪ್ರಶ್ನೆ ಇದೆ ನೋಡಿ. ಇಲ್ಲಿ ಪಾಠ ಪದ್ಧತಿ ಬಗ್ಗೆ ಕೊಟ್ಟಿದ್ದಾರೆ, ಯಾವ ರೀತಿ ಬೋಧನಾ ಪದ್ಧತಿ ವಿಧಾನಗಳನ್ನು ನಾವು ಬಳಸ್ಬೋದು ಅಂತ ಹೇಳಿ. ಕಥೆಯ ಸ್ವರೂಪಕ್ಕೆ ಹೊಂದುವ ವಿಷಯ, ಪಾತ್ರಗಳು, ಸಂಭಾಷಣೆ, ಸಂದರ್ಭಗಳನ್ನು ಉತ್ತಮ ಧ್ವನಿಯ ಮೂಲಕ ಸಂವಹನ ಮಾಡುವ ಪದ್ಧತಿಗೆ ಏನಂತ ಹೇಳಿ ಕರಿತೀವಿ? ಕಥನ ಪದ್ಧತಿ ಅಂತ ಹೇಳಿ ಕರಿತೀವಿ. ಈ ಉಳಿದೆಲ್ಲ ಪದ್ಧತಿಗಳ ಬಗ್ಗೆ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಉಪನ್ಯಾಸ ಪದ್ಧತಿ ಯಾವ ರೀತಿ ಇರ್ತದೆ, ಪ್ರಶ್ನೋತ್ತರ ಪದ್ಧತಿ, ಚರ್ಚಾ ಪದ್ಧತಿಗಳ ಮೇಲೆ ನೋಡೋಣ. ಇಲ್ಲಿ ಪಠ್ಯಪುಸ್ತಕದ ಮೇಲೆ ಕೊಟ್ಟಿದ್ದಾರೆ ಪ್ರಶ್ನೆಯನ್ನು. ಆಮೇಲೆ ಬೋಧನಾ ಪ್ರಕ್ರಿಯೆಗಳ ಮೇಲೆ, ಉತ್ತಮ ಮಾತುಗಾರಿಕೆ ಲಕ್ಷಣಗಳ ಮೇಲೆ ಕೊಟ್ಟಿದ್ದಾರೆ. ಇಲ್ಲಿ ಇದೆ ನೋಡಿ, ವ್ಯಾಕರಣ ಅಂಶದ ಮೇಲೆ ಇನ್ನೂ 4 ಪ್ರಶ್ನೆಗಳಿರ್ತವೆ ಅಂತ ಹೇಳಿದ್ದು. ಒಟ್ಟು 8ರಿಂದ 9 ವ್ಯಾಕರಣ ಅಂಶ, 30ರಲ್ಲಿ 8ರಿಂದ 9 ಪ್ರಶ್ನೆಗಳು ನಿಮಗೆ ವ್ಯಾಕರಣ ಅಂಶಗಳ ಮೇಲೆ, ಸಾಹಿತ್ಯ ಚರಿತ್ರೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ನಿಮಗೆ ಬಂದಿರ್ತವೆ. 21ನೇ ಪ್ರಶ್ನೆ ಇದೆ ನೋಡಿ, ವ್ಯಾಕರಣದಿಂದ ಪದ, ಪದದಿಂದ ಅರ್ಥ, ಅರ್ಥದಿಂದ ತತ್ವ, ತತ್ವದಿಂದ ಮೋಕ್ಷ ಲಭಿಸುತ್ತದೆ. ಈ ಪ್ರಸಿದ್ಧ ಹೇಳಿಕೆ ನೀಡಿದವರು ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕೆಳಗಿನವರು 4 ಜನನು ವೈಯಾಕರಣಿಗಳು. ನಾವು ಕನ್ನಡದಲ್ಲಿ ವ್ಯಾಕರಣಕಾರರಿಗೆ ಹಳೆಗನ್ನಡದಲ್ಲಿ ವೈಯಾಕರಣಿಗಳಂತ ಹೇಳಿ ಕರಿತೀವಿ. ಮೊದಲನೇದು ದಂಡಿ, ಇವರು ಸಂಸ್ಕೃತದ ವ್ಯಾಕರಣಕಾರ. ದಂಡಿಯ. ಆಮೇಲೆ ಕೇಶಿರಾಜ, 2ನೇ ನಾಗವರ್ಮ ಮತ್ತು ಭಟ್ಟಾಕಳಂಕ, ಇವರೆಲ್ಲ ಕನ್ನಡದ 3 ಜನ ವ್ಯಾಕರಣಕಾರರು. ಮೊದಲನೇದವರು ದಂಡಿ, ಸಂಸ್ಕೃತದ ವೈಯಾಕರಣಿ. ಈ ರೀತಿಯ ನಿಮಗೆ ಯಾವುದೇ ವ್ಯಕ್ತಿಯ ಈ 4 ಜನ ಅಲ್ಲ ಮತ್ತು ಇತರೆ ವೈಯಾಕರಣಿಗಳ ಯಾವುದೇ ಹೇಳಿಕೆಯನ್ನು ನಿಮಗೆ ಕೊಟ್ಟು ಪ್ರಶ್ನೆಯನ್ನು ಮಾಡಬಹುದು. ಇಲ್ಲಿ ಮತ್ತೆ ಕೊಟ್ಟಿದ್ದಾರೆ ನೋಡಿ, ಕೆಳಗೆ ಕ್ಷೇತ್ರ ಕಾರ್ಯದ ಮೇಲೆ ಕೊಟ್ಟಿದ್ದಾರೆ. ನಾನು ನಿಮಗೆ ನಿನ್ನೆ ಬ್ಲೂ ಪ್ರಿಂಟ್ ಅದರ ಚಾರ್ಟ್ ಹಾಕಿ ತೋರಿಸಿದ್ದೆ. ಅದರಲ್ಲಿ ಕ್ರಿಯಾ ಸಂಶೋಧನೆ ಮೇಲೆ ಪ್ರಮುಖವಾಗಿ ಪ್ರಶ್ನೆಗಳು ಬರ್ತವೆ ಅಂತೇಳಿ. ಮತ್ತು ಕಲಿಕಾ ಸಾಮಗ್ರಿಗಳ ಮೇಲೆ ಪ್ರಶ್ನೆ ಬಂದಿದೆ. ಈ ಬರಹದ ಬಗ್ಗೆ LSRW, ಪಠ್ಯ ವಿಷಯ, ಈ ರೀತಿ ಎಲ್ಲ ಪ್ರಶ್ನೆಗಳು ಬಂದಿವೆ. ಮಕ್ಕಳಿಗೆ ಕಲಿಕೆಯಲ್ಲಿ ಆಸಕ್ತಿ ಮೂಡಿಸಲು ಇರುವಂಥ ಎಲ್ಲ ಥರದ ಪ್ರಶ್ನೆಗಳನ್ನು ನಿಮಗೆ ಬರ್ತವೆ. ಇಲ್ಲಿ ಕೊಟ್ಟಿದ್ದಾರೆ 28ನೇ ಪ್ರಶ್ನೆ ಇದೆ ನೋಡಿ, ಭಾಮಿನಿ ಷಟ್ಪದಿಯಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಅಂತೇಳಿ ಕೇಳಿದ್ದಾರೆ. ಹಿಂದೆ ಬೇರೆ ಬೇರೆ ರೀತಿಯಲ್ಲಿ ಕೇಳಿದ್ದಾರೆ. ವಾರ್ಧಕ ಷಟ್ಪದಿಯಲ್ಲಿರ್ತಕ್ಕಂಥ ಮಾತ್ರೆಗಳ ಸಂಖ್ಯೆಯನ್ನು ಕೇಳ್ಬೋದು. ರಗಳೆ ಕೇಳ್ಬೋದು. ಖ್ಯಾತ ಕರ್ನಾಟಕ ವೃತ್ತಗಳು ಛಂದಸ್ಸಿನಲ್ಲಿ ಯಾವುದೇ ಪ್ರಶ್ನೆಯನ್ನು ನಿಮಗೆ ಒಂದು ಪ್ರಶ್ನೆಯನ್ನು ಮಾಡುತ್ತಾರೆ. ಮತ್ತು ಇಲ್ಲಿ ಅಲಂಕಾರದ ಮೇಲೆ ಒಂದು ಪ್ರಶ್ನೆ ಇದೆ. ಮದವು ಸೊಕ್ಕಿದ ಆನೆ ಇದ್ದಂತೆ, ಅಂತೆ, ದಂತೆ, ಕಂತೆಗಳ ಬಂದು ಅಂದರೆ ನೀವು ಉಪಮಾ ಅಲಂಕಾರ ಅಂತೇಳಿ ತಿಳ್ಕೊಂಡ್ಬಿಡ್ಬೇಕು. ಇದಕ್ಕೆ ಇನ್ನೊಂದು ಉದಾಹರಣೆ ಅಂದರೆ ಗಿಜುಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಗಿಜುಗನಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಂತೆ ಅಂತ ಹೇಳಿ ಬಂತಲ್ಲ, ಈ ರೀತಿ ಉದಾಹರಣೆಗಳಿವೆ. ರೂಪಕಾಲಂಕಾರ, ದೃಷ್ಟಾಂತ ಅಲಂಕಾರ, ಉತ್ಪ್ರೇಕ್ಷಾ ಅಲಂಕಾರ, ಅಲಂಕಾರಗಳ ಬಗ್ಗೆನೂ ಒಂದು ಕ್ಲಾಸ್ ಮಾಡೋಣ. ಸುನೀತ ಅಥವಾ ಸಾನೆಟ್ಗಳಲ್ಲಿರುವ ಪಾದಗಳ ಸಂಖ್ಯೆ ಅಂತ ಹೇಳಿ ಕೇಳಿದ್ದಾರೆ. ಸಾನೆಟ್ನಲ್ಲಿರುವ ಒಟ್ಟು ಪದಗಳು 14. ಸಾನೆಟ್ಗೆ ನಾವು ಕನ್ನಡದಲ್ಲಿ ಅಥವಾ ಹಳೆಗನ್ನಡದಲ್ಲಿ ನಾವು ಇದನ್ನು ಅಷ್ಟ ಷಟ್ಪದಿ ಅಂತ ಹೇಳಿ ಕರಿತೀವಿ. 6 ಷಟ್ ಅಂದರೆ 8, ಒಟ್ಟು 14 ಸಾಲು ಪದ್ಯಗಳಿಗೆ ನಾವು ಅಷ್ಟ ಷಟ್ಪದಿ ಅಂತ ಹೇಳಿ ಕರಿತೀವಿ. ಈ ರೀತಿಯ ಒಟ್ಟು 30 ಪ್ರಶ್ನೆಗಳು ನಿಮಗೆ ಈ TETಯಲ್ಲಿ ಕನ್ನಡದ ವ್ಯಾಕರಣದಿಂದ ಮತ್ತು ಬೋಧನಾ ವಿಧಾನದಿಂದ ಒಟ್ಟು 30 ಪ್ರಶ್ನೆಗಳು ನಿಮಗೆ ಬಂದಿರ್ತವೆ ಸ್ನೇಹಿತರೆ. ಮುಂದಿನ ಕ್ಲಾಸನ್ನು ನಾಳೆ ಮಾಡೋಣ. ಓಕೆ, ಧನ್ಯವಾದಗಳು.